ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಕಥಾಸಾರ. ಅನುವಾದ ಕೆ.ಎಂ. ಸೀತಾರಾಮಯ್ಯ. ವಾಚನ ಪ್ರೊಫೆಸರ್ ಟಿ. ಯಲ್ಲಪ್ಪ. ಭಾಗ 3. ಟ್ರೋಜನ್ ಯುದ್ಧ ಮತ್ತು ಒಡಿಸ್ಯೂಸ್. ಟಿಂಡರಿಯಸ್ನ ಮಗಳು ಲೋಕೋತ್ತರ ಸುಂದರಿ ಹೆಲೆನ್ನಳನ್ನು ಮದುವೆಯಾಗಿ ಮೆನಿಲೇಯಸ್ ಸುಖವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದ. ಈ ದಂಪತಿಗಳಿಗೆ ಕಾಲಕ್ರಮೇಣ ಹರ್ಮಿಯೋನ ಎಂಬ ಒಬ್ಬ ಮಗಳು ಜನಿಸಿದ್ಳು. ಹೆಲೆನ್ನಳ ಸೌಂದರ್ಯ ವಿಶ್ವವಿಖ್ಯಾತವಾಗಿತ್ತು. ಅತ್ತ ಟ್ರಾಯ್ ನಗರದ ದೊರೆ ಪ್ರಯಾಮನ ಮಗ ಪ್ಯಾರಿಸನು ಹೆಲೆನ್ನಳನ್ನು, ಅವಳ ಚೆಲುವನ್ನು ಕೇಳಿ ಅವಳನ್ನು ಅಪಹರಿಸಿಕೊಂಡು ಹೋಗುವ ಮನಸ್ಸು ಮಾಡಿದ. ಅವನಿಗೆ ಪ್ರೇಮ ಮತ್ತು ಸೌಂದರ್ಯದ ಅಧಿದೇವತೆಯಾದ ಅಫ್ರೊಡೈಟಿಯ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ ಸಿಕ್ತು. ಅದರಂತೆ ಪ್ಯಾರಿಸ್ ಸ್ಪಾರ್ಟಾಕ್ಕೆ ಬಂದು ಮೆನಿಲೇಯಸ್ನ ಅರಮನೆಯಲ್ಲೇ ಅತಿಥಿಯಾಗಿ ಉಳಿದುಕೊಂಡು ಅವನ ಮಡದಿ ಹೆಲೆನ್ನಳನ್ನು ಪ್ರತ್ಯಕ್ಷವಾಗಿ ಕಂಡು ಅವಳ ಅನುಪಮ ಚೆಲುವಿಗೆ, ಲಾವಣ್ಯಕ್ಕೆ ಹುಚ್ಚಾಗ್ಬಿಟ್ಟ. ಅಫ್ರೊಡೈಟಿಯ ಪ್ರಭಾವಕ್ಕೆ ಒಳಗಾದ ಹೆಲೆನ್ನಳು ಕೂಡ ಪ್ಯಾರಿಸನನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಳು. ಇದೇನೂ ತಿಳಿಯದ ಮೆನಿಲೇಯಸ್ ಈ ನಡುವೆ ಒಂದು ತುರ್ತು ಕೆಲಸದ ಮೇಲೆಗೆ ಅವನು ಕ್ರೀಟ್ ದ್ವೀಪಕ್ಕೆ ಹೋಗಬೇಕಾಯಿತು. ಇದೇ ಸಮಯವನ್ನು ಸಾಧಿಸಿ ಪ್ಯಾರಿಸ್ ಮತ್ತು ಹೆಲೆನ್ ಗುಟ್ಟಾಗಿ ಪ್ರಯಾಣದ ಸಿದ್ಧತೆ ಮಾಡಿಕೊಂಡು ರಾತ್ರೋರಾತ್ರಿ ಹಡಗತ್ತಿ ಸ್ಪಾರ್ಟಾದಿಂದ ಕದ್ದು ಓಡಿ ಹೋದರು. ಇನ್ನು ಕ್ರೀಟ್ ದ್ವೀಪದಲ್ಲಿ ಇದ್ದಾಗಲೇ ಮೆನಿಲೇಯಸ್ಗೆ ಈ ಸಮಾಚಾರ ತಿಳಿಯಿತು. ಅವನು ಕೋಪಾವಿಷ್ಟನಾಗಿ ಸ್ಪಾರ್ಟಾಗಿ ಹಿಂತಿರುಗಿ ಬಂದು ನೋಡೋ ಹೊತ್ತಿಗೆ ಅರಮನೆಯಲ್ಲಿ ಹೆಂಡ್ತಿನೂ ಇಲ್ಲ, ಅತಿಥಿಯಾಗಿ ಬಂದ ಪ್ಯಾರಿಸ್ನೂ ಇರಲಿಲ್ಲ. ಮೆನಿಲೇಯಸ್ ಅತ್ಯಂತ ಕೋಪಾವಿಷ್ಟನಾಗಿ ಕುದಿತಾ ತನ್ನ ಸೋದರನಾದ ಅಗಮೆಮ್ನಾನನ್ನು ಕಂಡು ಟ್ರೋಜನ್ನರ ಮೇಲೆ ಈಗಲೇ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂಥೇಳಿ ಕೂಗಾಡ್ದ. ಅಗಮೆಮ್ನಾನ್ ಎಲ್ಲವನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡು ಯೋಚಿಸಿ ಯುದ್ಧಕ್ಕೆ ಹೋಗೋದಕ್ಕೆ ಮೊದಲು ಸಂಧಾನ ಪ್ರಯತ್ನವನ್ನು ಕೈಗೊಂಡು ಟ್ರಾಯ್ ನಗರದ ದೊರೆ ಪ್ರಯಾಮನನ್ನು ನೋಡಿ ಮಾತಾಡಿ ಹೆಲೆನ್ನಳನ್ನು ಬಿಡಿಸಿಕೊಂಡು ಬರೋದಕ್ಕೆ ರಾಯಭಾರಿಗಳನ್ನು ಕಳಿಸ್ಕೊಟ್ಟೆ. ಆದರೆ ಈ ರಾಜಿ ಸಂಧಾನದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಟ್ರೋಜನರ ಮೇಲೆ ಯುದ್ಧ ಹೂಡದೆ ಅವರಿಗೆ ಬೇರೆ ಮಾರ್ಗವೇ ಉಳಿಲಿಲ್ಲ. ಮೆನಿಲೇಯಸ್ ಮತ್ತು ಅಗಮೆಮ್ನಾನ್ ಇಬ್ಬರು ಸೇರಿಕೊಂಡು ಗ್ರೀಸ್ ದೇಶದ ಮಹಾನ್ ವೀರರನ್ನೆಲ್ಲ ನೋಡಿದ್ರು. ಇನ್ನೂ ಕೆಲವರಿಗೆ ಸುದ್ದಿ ಕಳಿಸಿದರು. ಹೆಲೆನ್ನಳ ಮದುವೆಯ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿದ್ರಲ್ಲ 13 ಜನ ವೀರರು, ಅವರನ್ನು ಕೂಡ ಒಟ್ಟಾಗಿ ತಮ್ಮ ಜೊತೆಗೆ ಸೇರಿಸ್ಕೊಂಡ್ರು. ಎಲ್ಲರೂ ತಮ್ಮ ತಮ್ಮ ಸೈನ್ಯವನ್ನು ಕಟ್ಟಿಕೊಂಡು ಅಗಮೆಮ್ನಾನ್ನ ನೇತೃತ್ವದಲ್ಲಿ ಟ್ರಾಯ್ ನಗರದ ಮೇಲೆ ದಂಡೆತ್ತಿ ಹೋಗುವ ತೀರ್ಮಾನವನ್ನು ಕೈಗೊಂಡರು. ಆದರೆ ಈ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಒಡಿಸ್ಯೂಸ್ ನೇರವಾಗಿ ತಾನಾಗಿ ಮುಂದೆ ಬರಲಿಲ್ಲ. ಗ್ರೀಕರು ಟ್ರೋಜನರ ಮೇಲೆ ವಿಜಯ ಸಾಧಿಸೋದಕ್ಕೆ 10 ವರ್ಷಗಳೇ ಆಗಬಹುದು. ತಾನು ಏನಾದರೂ ಈ ಯುದ್ಧಕ್ಕೆ ಭಾಗವಹಿಸಿದ್ದೇ ಆದರೆ ತನ್ನ ರಾಜ್ಯಕ್ಕೆ ವಾಪಸ್ ಬರೋದಕ್ಕೆ ಇನ್ನೂ ಸುಮಾರು 10 ವರ್ಷ ಬೇಕಾಗತ್ತೆ, ತಡ ಆಗುತ್ತೆ. ಅಂದರೆ ಟ್ರೋಜಾನ್ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ತಾನೀಗ ಇತಾಕ ಬಿಟ್ಟು ಹೋದರೆ ಪುನಃ ಊರಿಗೆ ಬಂದು ತಂದೆ ತಾಯಿ ಹೆಂಡತಿ ಮಗುವಿನ ಮುಖ ನೋಡೋದಕ್ಕೆ 20 ವರ್ಷಗಳ ಮೇಲೇ ಆಗುತ್ತೆ ಅನ್ನುವ ಭವಿಷ್ಯ ಒಡಿಸ್ಯೂಸನಿಗೆ ಚೆನ್ನಾಗಿ ಗೊತ್ತಿತ್ತು. ಟ್ರೋಜನ್ ಯುದ್ಧ ಮುಗಿಯುವವರೆಗಿನದ್ದು ಒಂದು ಘಟ್ಟ. ಅಲ್ಲಿಯವರೆಗೆ ತಾನು ಉಳಿದ ಗ್ರೀಕರ ವೀರರ ಜೊತೆಗೆ ಒಟ್ಟಿಗೆ ಇದ್ದು ಕಷ್ಟನೋ ನಷ್ಟನೋ ಅನುಭವಿಸಬೇಕು. ಇದೊಂದು ಬಗೆ. ಆದರೆ ಇನ್ನೂ ಮುಂದಿನ 10 ವರ್ಷ ತಾನು ತನ್ನ ಜೊತೆಗಾರರನ್ನೆಲ್ಲ ಕಳ್ಕೊಂಡು ಒಬ್ಬಂಟಿಯಾಗಿ ಸಮುದ್ರದ ಮೇಲೆ ದಿಕ್ಕು ದೆಸೆ ಇಲ್ಲದೆ ತೇಲ್ತಾ ಎಲ್ಲೆಲ್ಲೋ ಅಲ್ಕೊಂಡು ಕಂಡವರ ಕಾಲು ಹಿಡಿದು ಒಂದು ಊಹಿಸೋದಕ್ಕೆ ಅಸಾಧ್ಯವಾದಂತಹ ಕಷ್ಟ ಪರಂಪರೆಗಳಿಗೆ ಗುರಿಯಾಗಿ ಆಮೇಲೆ ಊರಿನ ಮುಖ ಕಾಣಬೇಕು. ಹಾಗೊಂದು ವೇಳೆ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬಂದಾಗಲೂ ತಾನು ಸಲೀಸಾಗಿ ತನ್ನ ಮನೆಯನ್ನು ಸೇರುವ ಹಾಗೆ ಇರಲಿಲ್ಲ. ಅಲ್ಲಿ ಶತ್ರುಗಳ ಒಂದು ದೊಡ್ಡ ಪಡೆಯನ್ನು ಎದುರಿಸಬೇಕು. ಉಪಾಯಾಂತರಗಳಿಂದ ಅವರನ್ನು ಗೆದ್ದು ತನ್ನ ಮನೆಯನ್ನು ರಾಜ್ಯವನ್ನು ಸ್ವಾಧೀನಕ್ಕೆ ತಂದುಕೊಳ್ಬೇಕು. ಇಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕೆ ಒಡಿಸ್ಯೂಸ್ ಸಿದ್ಧ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಅವನು
ಗ್ರೀಕರ ಪಡೆಗೆ ಸೇರದೆ ಇತಾಕದಲ್ಲಿಯೇ ಉಳಿದ. ಆದರೆ ಓಡಿಸ್ಯೂಸನಂತಹ ಚತುರನನ್ನು ಬಿಟ್ಟು ಹೋಗೋದಕ್ಕೆ ಅಗಮೆಮ್ನಾನ್ ಸಿದ್ಧ ಇರಲಿಲ್ಲ. ಅಪಾಯ ಬಂದ ಸಂದರ್ಭದಲ್ಲಿ ಓಡಿಸ್ಯೂಸ್ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲ, ಶತ್ರುಗಳನ್ನು ಗೆಲ್ಲೋದಕ್ಕೆ ಉಪಾಯಗಳನ್ನು ಸೂಚಿಸಬಲ್ಲ. 100 ಜನ ವೀರರು ತಮ್ಮ ದೈಹಿಕ ಬಲದಿಂದ ಸಾಧಿಸಬಲ್ಲ ಕಾರ್ಯವನ್ನು ಒಡಿಸ್ಯೂಸ್ ಒಬ್ಬನೇ ತನ್ನ ಬುದ್ಧಿಬಲದಿಂದ ಸಾಧಿಸಬಲ್ಲ. ಜೊತೆಗೆ ಅವನು ದೈಹಿಕ ಬಲದಲ್ಲೂ ಕಡಿಮೆಯವನಲ್ಲ. ಓಟದಲ್ಲಂತೂ ಅವನನ್ನು ಮೀರಿಸುವ ಜನ ಆ ಕಾಲಕ್ಕೆ ಯಾರೂ ಇರಲಿಲ್ಲ. ಇಂತಹ ವ್ಯಕ್ತಿ ಯಾವ ಪಕ್ಷದಲ್ಲಿದ್ದರೆ ಆ ಪಕ್ಷಕ್ಕೆ ಜಯ ಖಚಿತ. ಯುದ್ಧ ಮಾಡುವ ಸೈನಿಕರಿಗೂ ಅವನಿದ್ದಾನೆ ಅನ್ನುವ ಒಂದು ಹುರುಪು ಮತ್ತು ಪ್ರೇರಣೆ. ತಮ್ಮ ಕರೆಯನ್ನು ಕೇಳಿ ಒಡಿಸ್ಯೂಸ್ ತಾನಾಗಿ ಯುದ್ಧಕ್ಕೆ ಬರದೇ ಇದ್ದಾಗ ಅವನನ್ನು ಕರ್ಕೊಂಡು ಬರೋದಕ್ಕೆ ಸ್ವತಃ ಅಗಮೆಮ್ನಾನ್ ತನ್ನ ಸೋದರ ಮೆನಿಲಿಯಸ್ ಮತ್ತು ಮಿತ್ರನಾದಂಥ ಪಲಿಮಿಡೀಸರೊಂದಿಗೆ ಇತಾಕ ದ್ವೀಪಕ್ಕೆ ಬಂದ. ಆದರೆ ಅವರು ಬರೋ ಹೊತ್ತಿನಲ್ಲಿ ಒಡಿಸ್ಯೂಸ್ ಅರಮನೆಯಲ್ಲಿ ಇರಲಿಲ್ಲ. ಯುದ್ಧಕ್ಕೆ ಹೋಗದ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಒಂದು ಉಪಾಯವನ್ನು ಮಾಡಿ ಅರ್ಧೋಗಿರೋ ಬಟ್ಟೆಗಳನ್ನೆಲ್ಲ ಧರಿಸ್ಕೊಂಡು ಹುಚ್ಚನ ಹಾಗೆ ನಟನೆ ಮಾಡ್ತಾ ಒಂದು ಎತ್ತು ಮತ್ತು ಒಂದು ಕತ್ತೆಯನ್ನು ನೇಗಿಲಿಗೆ ಹೂಡಿ ಸಮುದ್ರದ ತೀರದಲ್ಲಿ ಮರಳನ್ನು ಉಳುತ್ತಾ ಉಪ್ಪಿನ ಹರಳುಗಳನ್ನು ಬಿತ್ತುತ್ತಾ ಇದ್ದ. ಅಗಮೆಮ್ನಾನ್ ಅಲ್ಲಿಗೆ ಹೋಗಿ ಒಡಿಸ್ಯೂಸನನ್ನು ನೋಡ್ದ. ಓಹೋ, ಯುದ್ಧಕ್ಕೆ ಬರದ ಹಾಗೆ ತಪ್ಪಿಸಿಕೊಳ್ಳೋದಕ್ಕೆ ಇವನು ಏನೋ ಉಪಾಯ ಮಾಡ್ತಾ ಇದ್ದಾನೆ. ಇರಲಿ ಇದರ ಸತ್ಯಾಂಶವನ್ನು ಕಂಡು ಹಿಡಿಯಬೇಕು ಅಂತ ಅಂದ್ಕೊಂಡು ಪಲಿಮಿಡೀಸನು ಒಂದು ತಂತ್ರ ಮಾಡ್ದ. ಅರಮನೆಗೆ ಹೋಗಿ ಒಡಿಸ್ಯೂಸನ ಮಗು ಟೆಲಿಮಾಕಸ್ನನ್ನು ಎತ್ಕೊಂಡು ಬಂದು ಒಡಿಸ್ಯೂಸ್ ಉಳಿತಾ ಇದ್ನಲ್ಲ ಆ ಜಾಗದಲ್ಲಿ ನೇಗಿಲಿಗೆ ಎದುರಾಗಿ ಮಲಗಿಸ್ದ. ಕೂಡಲೇ ಒಡಿಸ್ಯೂಸ್ ಪ್ರಾಣಿಗಳನ್ನು ಮೂಗ್ದಾರ ಬಿಗಿ ಹಿಡ್ಕೊಂಡು ಹರಿದು ಬರ್ತಾ ಇದ್ದಂಥ ನೇಗಿಲನ್ನು ತಡೆ ಹಿಡಿದ. ಇದರಿಂದಾಗಿ ಅವನು ಹುಚ್ಚನ ಹಾಗೆ ಕೇವಲ ನಟನೆ ಮಾಡ್ತಾ ಇದ್ದಾನೆ ಅನ್ನೋದು ನಿಶ್ಚಯ ಆಯಿತು. ತನ್ನ ಗುಟ್ಟು ಈ ರೀತಿ ಬಯಲಾದದ್ದನ್ನು ನೋಡಿ ಒಡಿಸ್ಯೂಸನಿಗೂ ನಗು ಬಂತು. ಅವನು ನಗುತ್ತಾ ತನ್ನ ವೇಷವನ್ನು ಕಳಚಿ ಬಂದು ಈ ಮಿತ್ರರ ಜೊತೆ ಸೇರಿಕೊಂಡ. ತನ್ನ 12 ಹಡಗು ಪಡೆಗಳೊಂದಿಗೆ ಟ್ರೋಜನ್ ಯುದ್ಧದಲ್ಲಿ ಒಡಿಸ್ಯೂಸ್ ಕೂಡ ಭಾಗವಹಿಸಿದ. ಗ್ರೀಕರು ಟ್ರಾಯ್ ನಗರಕ್ಕೆ ಮುತ್ತಿಗೆ ಹಾಕಿ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ಯುದ್ಧ ನಡೆದ ನಂತರ 10ನೇ ವರ್ಷದಲ್ಲಿ ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸಿದರು. ಗ್ರೀಕರ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಡಿಸ್ಯೂಸನು ಕೂಡ ಒಬ್ಬನಾಗಿದ್ದುಕೊಂಡು ಸಮಯೋಚಿತವಾದ ಉಪಾಯಗಳನ್ನು ಹೂಡಿ ತನ್ನ ಧೈರ್ಯ ಶೌರ್ಯಗಳನ್ನು ಮೆರೆದು ಗ್ರೀಕರ ವಿಜಯಕ್ಕೆ ತನ್ನ ಕಾಣಿಕೆಯನ್ನು ಅವನು ಸಲ್ಲಿಸಿದ್ದ. ಗ್ರೀಕರು ಕೆಲಸ ಗೆದ್ದು ತಮ್ಮ ಮನೆ ಊರುಗಳಿಗೆ ಹಿಂತಿರುಗಿ ಹೊರಟರು. ಆದರೆ ಅವರ ಮರುಯಾನ ಇತ್ತಲ್ಲ, ಅದು ಅಷ್ಟು ಸುಖಕರವಾಗಿ ಇರಲಿಲ್ಲ. ವಿಜಯದ ಅಮಲಿನಲ್ಲಿದ್ದಂಥ ಸೈನಿಕರು ಅವರು ಟ್ರಾಯ್ ನಗರದಲ್ಲಿ ಅಪಾರವಾದ ಕೊಲೆ ಸುಲಿಗೆ ಲೂಟಿ ಮಾಡಿದ್ರು. ಅನೇಕ ದೇವಾಲಯಗಳನ್ನು ನೆಲಸಮಗೊಳಿಸಿದ್ರು. ಕಣ್ಣಿಗೆ ಬಿದ್ದ ಹೆಂಗಸರನ್ನು ಹೊತ್ಕೊಂಡು ಹೋಗಿದ್ರು. ಇವರ ಈ ದೌರ್ಜನ್ಯವನ್ನು ಸ್ವರ್ಗದ ದೇವತೆಗಳು ಕ್ಷಮಿಸಲಿಲ್ಲ. ಸಮುದ್ರದಲ್ಲಿ ಪ್ರಚಂಡವಾದ ಗಾಳಿಯನ್ನು ಬೀಸಿ ಗಗನದ ಎತ್ತರ ಅಲೆಗಳೆದ್ದು ಗ್ರೀಕರ ಹಡಗುಪಡೆ ದಿಕ್ಕಾಪಾಲಾಯಿತು. ಅನೇಕರು ಸಮುದ್ರದಲ್ಲಿ ಮುಳುಗಿ ಸತ್ತೇ ಹೋದರು. ಇನ್ನೂ ಕೆಲವರು ತಮ್ಮ ಊರಿಗೆ ತಲುಪಿದ್ರು. ಅಲ್ಲಿ ಅವರ ಜನವೇ ನಡೆಸಿದ ಕುತಂತ್ರಕ್ಕೆ ಬಲಿಯಾಗಿ ಸತ್ತರು. ಕೆಲವರು ಗಾಳಿ ತಳ್ಳಿಕೊಂಡು ಹೋದ ಕಡೆ ಹೋಗಿ ಎಲ್ಲೆಲ್ಲೋ ತೊಳಲಾಡಿಕೊಂಡು ಎಷ್ಟೋ ವರ್ಷಗಳಾದ ಮೇಲೆ ತಮ್ಮ ದೇಶವನ್ನು ತಲುಪಿದ್ರು. ಕೆಲವು ನಾಯಕರು ಮಾತ್ರ ತಮ್ಮ ಅಳಿದುಳಿದ ಸೇನಾ ಪಡೆಯೊಂದಿಗೆ ಸುಖವಾಗಿ ತಮ್ಮ ಊರನ್ನು ಸೇರಿಕೊಂಡ್ರು. ಈ ಭಾಗವನ್ನು ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.